ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಒಂದು ಒಳ್ಳೆ ವಿಡಿಯೋ ಜೊತೆಗೆ. ಸೊ ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ಮಾಡಬಹುದಾದಂಥ ಒಂದು ರುಚಿಕರವಾದ ರೆಸಿಪಿನ ತೊಗೊಂಡು ಬಂದಿದ್ದೀನಿ ನಾನು. ಸೊ ಮೆಂತ್ಯ ಸೊಪ್ಪು ನಿಮಗೆ ಗೊತ್ತೇ ಇರೋ ಹಾಗೆ ಅದು ಡಯಾಬಿಟಿಸ್ ಇರೋರಿಗೆ, ಶುಗರ್ ಕಂಟ್ರೋಲಲ್ಲಿರೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಸೊ ವೆಯ್ಟ್ ಲಾಸ್ ಜರ್ನಿಯಲ್ಲಿರೋರಿಗೆ ಈ ಕೊಬ್ಬಿನಂಶ ಕರಗಿಸೋದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ಕೂದಲು ಮತ್ತು ಚರ್ಮದಕ್ಕೆ ಇದರ ಬೆನಿಫಿಟ್ ಅಂತೂ ಹೇಳ್ತಾ ಹೋದರೆ ಲಿಸ್ಟು ಮುಗಿಯೋದೇ ಇಲ್ಲ. ಸೊ ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಫಸ್ಟಲ್ಲಿ ಕುಕ್ಕರ್ ಇಟ್ಕೊಂಡು ಅಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ತುಪ್ಪ ಕೂಡ ಹಾಕ್ಕೋಬೋದು. ಸೊ ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಸಾಸಿವೆ, ಹಾಗೆ 1 ಸ್ಪೂನ್ ಜೀರಿಗೆ, 1 ಚಿಟಿಕೆಯಷ್ಟು ಹಿಂಗುನ ಹಾಕ್ಕೊಂಡಿದ್ದೀನಿ. ಅದು ಚಿಟ್ಕುಟ್ಟಿದ ಮೇಲೆ ನಾನೀಗ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಸೊ ಈ ಮೆಂತ್ಯ ಸೊಪ್ಪಲ್ಲಿ ಗ್ರೇವಿ ಮಾತ್ರ ಮಾಡೋ ಬದಲು ಈ ರೀತಿಯಾದಂಥ ಒಂದು ಬಾತ್ನ ರೂಪದಲ್ಲಿ ಕೂಡ, ಟಿಫನ್ ರೂಪದಲ್ಲಿ ಕೂಡ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ವೆರೈಟಿ ಆಗಿರುತ್ತೆ. ಸೊ ಈಗ ಈರುಳ್ಳಿ ಬೆಂದ ಮೇಲೆ ನಾನು ಇದಕ್ಕೆ 1 ಕಪ್ಪಷ್ಟು, ಫಾರ್ ಎಕ್ಸಾಂಪಲ್ ಈಗ 1 ಈರುಳ್ಳಿ ಹಾಕಿದರೆ 2 ಟೊಮೆಟೊ ಅದರ 2ರಷ್ಟು ಟೊಮೆಟೊನ ಹಾಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪು ನಮಗೆಲ್ಲ ಗೊತ್ತೇ ಇರೋ ಥರ ಸ್ವಲ್ಪ ಕಹಿ ಬರುತ್ತೆ. ಸೊ ಹಾಗಾಗಿ ಅದನ್ನು ಕಹಿ ಹೋಗಿಸೋದಕ್ಕೋಸ್ಕರ ನಾವು ಬೇರೆ ಬೇರೆ ರೀತಿಯ ತರಕಾರಿಗಳ ಜೊತೆ, ಮಸಾಲೆಗಳ ಜೊತೆ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟು ನಾನಿಲ್ಲಿ ಈರುಳ್ಳಿ ಹಾಕ್ತೆ, ಆನಂತರ ಟೊಮೆಟೊ ಹಾಕಿದ್ದೀನಿ. ಈಗ ಅದಕ್ಕೆ ನಾನು ಮನೆಯಲ್ಲಿ ಕ್ಯಾರೆಟ್ ಇತ್ತು, ಸೊ ಕ್ಯಾರೆಟ್ನ ಕೂಡ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಆಲೂಗಡ್ಡೆ, ಕ್ಯಾಪ್ಸಿಕಮ್ ಈ ಥರ ಬೇರೆ ಬೇರೆ ತರಕಾರಿಗಳಿದ್ರೆ ಅದನ್ನು ಕೂಡ ನೀವು ಇಲ್ಲಿ ದಯವಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ 1 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಧನಿಯಾ, ಅರ್ಧ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಫ್ಲೇವರ್ ಬರೋದಕ್ಕೋಸ್ಕರ ನಾನಿವತ್ತಿಲ್ಲಿ MTR ಅವರ ಬಿಸಿಬೇಳೆಭಾತ್ ಪುಡಿನ ಕೂಡ 1 ಸ್ಪೂನಷ್ಟು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೊ ಒಂದೊಂದು ಸತಿ ಅಡುಗೆ ಮಾಡುವಾಗ ಈ ರೀತಿಯ ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡೋದ್ರಿಂದ ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಖಂಡಿತ ಟ್ರೈ ಮಾಡಿ, ಹೊಸ ಹೊಸ ಅಡುಗೆಗಳನ್ನ ಟ್ರೈ ಮಾಡ್ತಿರಬೇಕು ನಾವು. ಸೊ ಈಗ ಇದಕ್ಕೆ ನಾನು ತೊಳೆದಿಟ್ಕೊಂಡಿರ್ತಕ್ಕಂತಹ 1 ಕಟ್ಟು ಮೆಂತ್ಯ ಸೊಪ್ಪನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಸೊ ನಾನು ಮೊದಲೇ ಹೇಳ್ದಂಗೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಬರುತ್ತೆ, ಹಾಗಾಗಿ ಇದಕ್ಕೆ ಒಳ್ಳೆ ಮಸಾಲೆಗಳನ್ನ ಹಾಕೋದ್ರಿಂದ ಅಥವಾ ಬೇರೆ ಬೇರೆ ತರಕಾರಿಗಳನ್ನ ಹಾಕ್ಕೊಂಡು ಅದರ ಜೊತೆ ಮಾಡೋದ್ರಿಂದ ಇದರ ಕಹಿ ಏನಿದೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗೆ ಈ ರೆಸಿಪಿ ಏನಿದೆ ಅದು ಸ್ವಲ್ಪ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಸೊ ಈಗ ಹಸಿ ವಾಸನೆ ಹೋಗೋವರೆಗೂ ಇದನ್ನು ನೀಟಾಗಿ ಒಂದು 3ರಿಂದ 4 ನಿಮಿಷ ಈ ಥರ ಬೇಯಿಸ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಹುರ್ಕೋತಾ ಇರಬೇಕು, ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಒತ್ಬಿಡುತ್ತೆ. ಈಗ ನೀವು ನೋಡ್ತಿರ್ಬೋದು ಇದು ನೀಟಾಗಿ ಬೆಂದಿದೆ. ಸೊ ಈಗ ನಾನು ನೆನೆಸಿಟ್ಕೊಂಡಿರ್ತಕ್ಕಂತಹ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿರ್ತಕ್ಕಂತಹ ಅಕ್ಕಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಅಕ್ಕಿ ಜಾಗದಲ್ಲಿ ಬೇಕಾದರೆ ಈ ಕಿನೋವಾ ಅಥವಾ ನವಣೆನ ಕೂಡ ಆ್ಯಡ್ ಮಾಡ್ಕೋಬೋದು, ಅಥವಾ ದಲಿಯಾನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ 3 ಗ್ಲಾಸಷ್ಟು ಅಕ್ಕಿನ ಹಾಕ್ತಾ ಇದ್ದೀನಿ. ಸೊ ಮಾಡೋದು ತುಂಬ ಈಸಿ. ಹೇಗೂ ಮಕ್ಕಳಿಗೆ ಸ್ಕೂಲ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಆಫೀಸ್ಗೆ ಹೋಗೋರು ಇರ್ತೀರ, ಬೆಳಗ್ಗೆ ದಿಢೀರ್ಗೆ ಟೈಮ್ ಇಲ್ದಿರ ಇದ್ದಾಗ ಈ ರೀತಿಯ ಒಂದು ತಿಂಡಿನ ಕೂಡ ಮಾಡ್ಕೋಬೋದು. ಸೊ ಹಾಗೆ ಇದಕ್ಕೆ ತುಂಬ ಫ್ಲೇವರ್ ಬರೋದಕ್ಕೆ, ಪ್ರೋಟೀನ್ ರಿಚ್ ಆಗಿರೋದಕ್ಕೆ, ತಿನ್ನೋದಕ್ಕೆ ಟೇಸ್ಟಿಯಾಗಿರೋದಕ್ಕೆ ನಾನಿಲ್ಲಿ 200 ಗ್ರಾಮಷ್ಟು ಪನ್ನೀರ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಪನ್ನೀರ್ ಹಾಕೋದ್ರಿಂದ ಇದು ಲೈಟಾಗಿ ಒಂಚೂರು ಕಹಿ ಬಂದ್ರೂ ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಸೊ ಲಾಸ್ಟಲ್ಲಿ ರುಚಿಗೆ 1 ಸ್ಪೂನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಈ 1 ಸ್ಪೂನು ಸಕ್ಕರೆಯಿಂದ ನೀವೇನು ದಪ್ಪ ಆಗ್ಬಿಡೋದಿಲ್ಲ, ಬಟ್ ಟೇಸ್ಟಲ್ಲಂತೂ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ. ಅಷ್ಟೇ ರೀ, ಇದನ್ನು ತಿರುಗಿಸ್ಬಿಟ್ಟು ಈಗ ಕುಕ್ಕರ್ ಮುಚ್ಚಿಟ್ಬಿಟ್ಟು ಒಂದು 2 ವಿಸಿಲ್ ಬರೋವರೆಗೂ ಕಾದರೆ ಸಾಕು. ಸೊ ನೀವೇನಾದರೂ ಅಕ್ಕಿನ ತುಂಬ ಹೊತ್ತು ನೆನೆಸಿಟ್ಕೊಂಡಿದ್ರೆ ಬರೀ 1 ವಿಸಿಲ್ ಬಂದರೆ ಸಾಕಾಗುತ್ತೆ. ಇಲ್ಲದೆ ಹೋದರೆ ಇಮಿಡಿಯೇಟಾಗಿ ಮಾಡ್ತಾಯಿದ್ರೆ ಒಂದು 2ರಿಂದ 3 ವಿಸಿಲ್ ಬಂದರೆ ಚೆನ್ನಾಗಿರುತ್ತೆ. ಸೊ ಈಗ ಇಲ್ಲಿ ಆಲ್ರೆಡಿ 3 ವಿಸಿಲ್ಸ್ ಕುಕ್ಕರ್ ಕೂಗಿದೆ. ಅದು ಸ್ವಲ್ಪ ತಣ್ಣಗಾದ ನಂತರ ನಾನಿಲ್ಲಿ ಮುಚ್ಚಳ ತೆಗಿತಾ ಇದ್ದೀನಿ. ವಾವ್, ತುಂಬಾ ಘಮ ಅಂತ ಸ್ಮೆಲ್ ಬರ್ತಿದೆ. ತುಂಬ ಚೆನ್ನಾಗಿ ಕೂಡ ಉದ್ರುದ್ರಾಗಿ ಆಗಿದೆ, ನೀವು ನೋಡ್ತಿರ್ಬೋದು. ಹಾಗೆ ಕಲಿಸ್ಕೊತಾ ಇದ್ದೀನಿ ಇದನ್ನು. ಸೊ ರುಚಿ ನೋಡಿದಾಗ ಇದರಲ್ಲಿದ್ದಂತಹ ಕ್ಯಾರೆಟು, ಪನ್ನೀರು, ಹಾಗೆ 1 ಸ್ಪೂನ್ ಸಕ್ಕರೆ ಹಾಕಿದ್ವಲ್ಲ, ಅದರಿಂದ ಕಹಿ ಅಂತೂ ಕಾಣಲೇ ಇಲ್ಲ. ತುಂಬ ರುಚಿಯಾಗಿತ್ತು. ಸೊ ಈ ರೆಸಿಪಿ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ಡ್.